ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ನಾವಿವತ್ತು ನಿಮಗೆ ಸ್ಪೆಷಲ್ ವ್ಯಕ್ತಿ ಬಗ್ಗೆ ಹೇಳ್ತಾ ಹೋಗ್ತೀವಿ. ನಮ್ಮ ಕಳೆದ 2-3 ವಿಡಿಯೋಗಳನ್ನು ನೀವು ನೋಡಿರ್ತೀರಾ. ಹಿರಿಯ ನಟಿ ಸ್ವಾತಿ ಅವರ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡೋ ಕೆಲಸ ಮಾಡಿದ್ವಿ. ಆದರೆ ಈ ವಿಡಿಯೋದಲ್ಲಿ ಅವರ ಗಂಡನ ಬಗ್ಗೆ ನೀವೆಲ್ಲೂ ಕೇಳಿರದ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆತ್ಮೀಯರೇ, ಇವತ್ತು ಕನ್ನಡ ಕಿರುತೆರೆಯಲ್ಲಿ ನಟಿ ಸ್ವಾತಿ ಅಂದರೆ ಸಂತೂರ್ ಮಮ್ಮಿ ಅನ್ನೋವಷ್ಟರ ಮಟ್ಟಿಗೆ ಫೇಮಸ್. ಸ್ವಾತಿಯವರು ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸುಮಾರು 30 ವರ್ಷದ ಮೇಲಾಯಿತು. ಇವತ್ತಿಗೂ ಕೂಡ ಯಾವುದೇ ಹೀರೋಯಿನ್ಗೆ ಕಮ್ಮಿ ಇಲ್ಲ ಅನ್ನುವಂತಿದ್ದಾರೆ. ಇವತ್ತು ಸಂತೂರ್ ಮಮ್ಮಿ ಅಂತ ಕರೆಯಿಸಿಕೊಳ್ಳೋ ಸ್ವಾತಿಯವರನ್ನ 30 ವರ್ಷದ ಹಿಂದೆ ಮಚ್ಚೆ ಸುಂದರಿ ಅಂತಾನೆ ಗುರುತಿಸ್ತಿದ್ರು. ಯಾಕಂದ್ರೆ ಇವರ ಮುಖದ ಮೇಲಿರೋ ಮಚ್ಚೆಯೇ ಇವರಿಗೆ ಸೌಂದರ್ಯದ ಆಭರಣ. ಧಾರಾವಾಹಿಗಳಲ್ಲಿ ಎಷ್ಟು ಹೆಸರು ಮಾಡಿದ್ರು ಮಚ್ಚೆಯಿಂದ ಕೂಡ ಅಷ್ಟೇ ಫೇಮಸ್ ಆಗಿದ್ರು. ಇಂಥ ಮಹಾನ್ ನಟಿಯ ಬದುಕಲ್ಲಿ ಒಂದಿಷ್ಟು ಕಹಿ ಘಟನೆಗಳು ನಡೆದಿದೆ. ಇವತ್ತು ಸ್ವಾತಿ ಅಂದ್ರೆ ನಮಗೆ ನಿಮಗೆಲ್ಲ ಒಂದೊಳ್ಳೆ ಕಲಾವಿದೆ. ಯಾವುದೇ ಪಾತ್ರ ಕೊಟ್ಟರು ಲೀಲಾಜಾಲವಾಗಿ ಅಭಿನಯಿಸ್ತಾರೆ ಅನ್ನೋದಷ್ಟೇ ಗೊತ್ತು. ಆದ್ರೆ ಅವರ ಬದುಕಲ್ಲಿ ನಡೆದ ಒಂದು ಕಹಿ ಘಟನೆ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ಈ ವಿಷಯದ ಬಗ್ಗೆ ಸ್ವಾತಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟ, ನಿರ್ದೇಶಕ, ನಿರ್ಮಾಪಕ ಗುರುದತ್ ಅವರ ಬಗ್ಗೆ ಇವತ್ತಿನ ವಿಡಿಯೋ ಮಾಡೋದಕ್ಕೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ಯಾಕಂದ್ರೆ ನಾವು ನ್ಯೂಸ್ ಡೈರಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ. ಹಲವಾರು ನಟ ನಟಿಯರ ಬದುಕಿನ ಕಥೆ ಬಗ್ಗೆ ಹೇಳಿದ್ದೇವೆ. ಆದರೆ ಅವರೆಲ್ಲರಿಗಿಂತ ಸ್ವಾತಿಯವರ ಬದುಕು ನಿಜಕ್ಕೂ ತುಂಬ ವಿಭಿನ್ನ. ಇವರು ನಿಜಕ್ಕೂ ಗಟ್ಟಿಗಿತ್ತಿ. ಇವರ ಮುಖದ ಮೇಲೆ ಇರೋ ಸದಾ ನಗು ಅದೆಂಥ ನೋವನ್ನು ಮರೆಸಬಲ್ಲದು. ತನ್ನೊಳಗಿರೋ ನೋವಿನ ಕಿಚ್ಚನ್ನು ನುಂಗಬಲ್ಲದು. ಎಲ್ಲರೆದುರು ಸದಾ ನಗ್ತಾ ನಗ್ತಾ ಇರೋ ನಟಿ ಸ್ವಾತಿ ತುಂಬಾನೇ ಕಷ್ಟ ಕಂಡಿದ್ದಾರೆ. ಆತ್ಮೀಯರೇ, ಗುರುದತ್ ಅಂದ್ರೆ ಬೇರ್ಯಾರೂ ಅಲ್ಲ, ನಟಿ ಸ್ವಾತಿಯವರ ಮನಮೆಚ್ಚಿದ ಹುಡುಗ. ಸಪ್ತಪದಿ ತೊಳೆದು 7 ಜನ್ಮಕ್ಕೂ ನೀನೇ ನನ್ನ ಗಂಡನಾಗಿರಬೇಕು ಅಂತ ನೋವಲ್ಲೂ ಖುಷಿಯಾಗಿರೋ ಮನೆ ದೇವರು. ಆತ್ಮೀಯರೇ, ಗುರುದತ್ ಅವರ ಬಗ್ಗೆ ಈಗಿನ ಕಾಲದವರಿಗೆ ಅದೆಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ದೂರದರ್ಶನದಲ್ಲಿ ಮನೆತನ ಅನ್ನೋ ಒಂದು ಧಾರಾವಾಹಿ ಬರ್ತಾ ಇತ್ತು. ಆ ಸೀರಿಯಲ್ ಬರ್ತಾ ಇದ್ದ ಕಾಲದಲ್ಲಿ ಇವರು ಸಿಕ್ಕಾಪಟ್ಟೆ ಫೇಮಸ್. ನಟನೆ, ನಿರ್ದೇಶನ, ನಿರ್ಮಾಣ ಹೀಗೆ ಎಲ್ಲ ರಂಗದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ವ್ಯಕ್ತಿತ್ವ ಇವರದ್ದು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು, ಈ ಬಣ್ಣದ ಪ್ರಪಂಚದಲ್ಲಿ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ಸದಾ ತುಡಿತಾ ಇದ್ದ ಜೀವ. ಕಾರಣಕ್ಕೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದು. 1994ರ ಟೈಮ್ ತನ ಅನ್ನೋ ಸೀರಿಯಲ್ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇದಕ್ಕಾಗಿ ಸ್ಕ್ರಿಪ್ಟ್ ಸಹ ರೆಡಿ ಮಾಡ್ತಾರೆ. ಆದರೆ ಅದ್ಯಾಕೋ ಕಾಲ ಕೂಡಿ ಬರೋದಿಲ್ಲ. ಈ ಮನೆತನ ಅನ್ನೋ ಸೀರಿಯಲ್ ಬರೋದಿಕ್ಕೂ ಮೊದಲು ದೂರದರ್ಶನದಲ್ಲಿ ಎಪಿಸೋಡ್ ಲೆಕ್ಕದಲ್ಲಿ ಸೀರಿಯಲ್ ಪ್ರಸಾರ ಆಗ್ತಾ ಇದ್ವು. ಆಗೆಲ್ಲ 35ರಿಂದ 40 ಎಪಿಸೋಡ್ ಪ್ರಸಾರ ಆದ್ರೇನೆ ಹೆಚ್ಚು. ಆದರೆ 1 ಅಥವಾ 1.5 ತಿಂಗಳಿಗೆ ಎಲ್ಲ ಧಾರಾವಾಹಿಗಳು ಪ್ರಸಾರ ನಿಲ್ಲಿಸ್ತಿದ್ವು. ಅದ್ಯಾವ ಸೀರಿಯಲ್ಲೇ ಆಗಲಿ, ಅದೆಷ್ಟು ಚೆನ್ನಾಗಿರಲಿ, ಅದನ್ನು ಮುಂದುವರಿಸ್ತಿರ್ಲಿಲ್ಲ. ಇಂಥ ಟೈಮ್ನಲ್ಲಿ ದೂರದರ್ಶನ ಮಾತ್ರ ಇದ್ದಿದ್ದು. ಇನ್ನು ಉದಯ ಟಿವಿ ಶುರುವಾಗಿರಲಿಲ್ಲ. ಹೀಗಾಗಿ ಸ್ಲಾಟ್ ಸಿಗದೆ ಇದ್ದಿದ್ರಿಂದ ಹಿಂದಿಯಲ್ಲಿ 2 ಸೀರಿಯಲ್ ಮಾಡೋದಕ್ಕೆ ಕೈ ಹಾಕ್ತಾರೆ. ಹಾಗಾಗಿಯೇ ಸುಮಾರು ಲಕ್ಷ ಹಣ ಖರ್ಚು ಮಾಡಿರ್ತಾರೆ. ಆದರೆ ಅದ್ಯಾಕೋ ಆ ಸೀರಿಯಲ್ ಮುಂದೆ ಹೋಗಲೇ ಇಲ್ಲ. ಹೀಗಾಗಿ ಸಾಕಷ್ಟು ಹಣ ಕಳ್ಕೊಳ್ಳುವಂತಾಗುತ್ತೆ. ಆತ್ಮೀಯರೇ, ಕೊನೆಗೆ 1994ರಲ್ಲಿ ಮನೆತನ ಧಾರಾವಾಹಿ ಶುರುವಾಗುತ್ತೆ. ಗುರುದತ್ತ ಧಾರಾವಾಹಿ ಅಂದರೆ ಜನ ತುಂಬ ಇಷ್ಟಪಡ್ತಿದ್ರು. ಯಾಕಂದರೆ ಇವರ ಆಸೆ ಕನಸುಗಳೇ ಬೇರೆ. ಸೀರಿಯಲ್ ಅಂದರೆ ಹೀಗೆ ಇರಬೇಕು, ಒಂದಿಷ್ಟು ಕಲಾತ್ಮಕವಾಗಿ ಇರಬೇಕು ಅಂತೆಲ್ಲ ಎಥ್ನಿಕ್ಸ್ ಇಟ್ಕೊಂಡಿದ್ರು. ಹೀಗಾಗಿ ಗುರುದತ್ ಅವರು ಈಗಿನ ಧಾರಾವಾಹಿಗಳನ್ನೆಲ್ಲ ನೋಡೋದೇ ಇಲ್ವಂತೆ. ಮನೆಯಲ್ಲಿ ಟಿವಿ ಕೂಡ ಇಟ್ಕೊಂಡಿಲ್ವಂತೆ. ಇದು ಅಚ್ಚರಿ ಅನ್ಸಿದ್ರು ನಂಬಲೇಬೇಕು. ಅದೇನೇ ಇರಲಿ, ಈಗ ಅಸಲಿ ವಿಷಯಕ್ಕೆ ಬರ್ತೀವಿ. ಒಂದಿಷ್ಟು ಟೈಮ್ನ ಬಳಿಕ ಮನೆತನ ಸೀರಿಯಲ್ನೆಲ್ಲ ನಿರ್ಮಾಣ ಮಾಡ್ತಾರೆ. ಈ ಧಾರಾವಾಹಿಗೆ ಇವರೇ ನಿರ್ದೇಶಕರು ಕೂಡ. ಕನ್ನಡ ಹಾಗೂ ಬೆಂಗಾಲಿ 2 ಭಾಷೆಯಲ್ಲೂ ಈ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ. ಕನ್ನಡದಲ್ಲಿ ಮನೆತನ ಅಂತ ಪ್ರಸಾರ ಆದರೆ ಬೆಂಗಾಲಿಯಲ್ಲಿ ಜನನಿ ಅಂತ ಪ್ರಸಾರ ಆಗುತ್ತೆ. ಹೆಮ್ಮೆಯ ವಿಷಯ ಅಂದರೆ ಕನ್ನಡದ ದೂರದರ್ಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಗಾ ಸೀರಿಯಲ್ ಅಂತ ಪ್ರಸಾರ ಆಗಿದ್ದು ಇದೇ ಸೀರಿಯಲ್. ಈ ಧಾರಾವಾಹಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಮುಖಕ್ಕೆ ಬಣ್ಣ ಹಚ್ಚಿದ್ದು ನಟಿ ಸ್ವಾತಿ. ಈ ಸೀರಿಯಲ್ನಲ್ಲಿ ಸ್ವಾತಿ ಹಾಗೂ ಗುರುದತ್ ಇಬ್ಬರು ನಟನೆ ಮಾಡಿದ್ರು. ಬಹುಶಃ ಇಲ್ಲಿಂದಲೇ ಇವರ ಬಾಂಧವ್ಯ ಬೆಸ್ಕೊಂಡಿದ್ದು ಅನ್ಸುತ್ತೆ.
ಆತ್ಮೀಯರೇ, ಗುರುದತ್ ಹಾಗೂ ಸ್ವಾತಿಯವರದ್ದು ಒಂಥರ ಬಿಡಿಸಲಾಗದ ಬಂಧ. ಈಗೆಲ್ಲ ಮದುವೆ ಸಂಬಂಧ ಅಂದರೆ ಕೇವಲ ಮೋಜು ಮಸ್ತಿ ಮಾಡೋದಿಕ್ಕಷ್ಟೇ ಸೀಮಿತ ಅನ್ನೋವಂತಾಗಿದೆ. ಡಿವೋರ್ಸ್ ಅನ್ನೋದೆಲ್ಲ ಕಾಮನ್ ಆಗೋಗಿದೆ. ಅದು 2013 ಮಾರ್ಚ್ 5ನೇ ತಾರೀಕು. ಗುರುದತ್ ತುಂಬಾನೇ ಖುಷಿಯಾಗಿದ್ರು. ರಾತ್ರಿ 10 ಗಂಟೆಗೆ ಎಲ್ಲವೂ ನಾರ್ಮಲ್ ಇತ್ತು. ದೇಹದಲ್ಲಿ ಯಾವ ಬದಲಾವಣೆ ಕೂಡ ಇರಲಿಲ್ಲ. ಎಲ್ಲವೂ ನಾರ್ಮಲ್ ಆಗೇ ಇತ್ತು. ಎಲ್ಲರ ಜೊತೆಗೆ ಊಟ ಮಾಡಿ ಖುಷಿಯಾಗಿ ಮಲಗ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಯಾಕೋ ಟಾಯ್ಲೆಟ್ಗೆ ಬಂದಂತಾಗುತ್ತೆ ಅಂತ ಟಾಯ್ಲೆಟ್ ರೂಮ್ಗೂ ಹೋಗಿ ಬರ್ತಾರೆ. ಆ ಕ್ಷಣದವರೆಗೂ ತುಂಬಾನೇ ಚೆನ್ನಾಗೇ ಇದ್ರು. ಇವರ ದೇಹದಲ್ಲಿ ಆಗಲೂ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಬೆಳಗ್ಗೆ 5 ಗಂಟೆ ಸುಮಾರು ಅನಿಸುತ್ತೆ. ಒಮ್ಮೆಲೆ ಏನೋ ಒಂಥರ ಸಂಕಟ, ಏನೇನೋ ಆಗ್ತಿರುವಂತೆ ಫೀಲ್. ನನಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಬೆಡ್ ಮೇಲೆ ಮಲಗಿದ್ದವರು ಹೊರಳಾಡೋದಕ್ಕೆ ನೋಡ್ತಾರೆ, ಆದರೆ ಆಗ್ತಿಲ್ಲ. ದೇಹವನ್ನು ಹೊರಳಿಸೋದಿಕ್ಕೂ ಆಗೋದಿಲ್ಲ. ನೋಡಿದ್ರೆ ಸ್ಟ್ರೋಕ್ ಆಗಿರುತ್ತೆ. ಮಲಗಿದ್ದಾಗಲೇ ದೇಹದ ಎಡಭಾಗಕ್ಕೆ ಸ್ಟ್ರೋಕ್ ಆಗುತ್ತೆ. ಬೆಳ್ಳಂಬೆಳಿಗ್ಗೆ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸುಮಾರು ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಿಸ್ತಾರೆ. ಆದರೆ ಗುರುದತ್ ಅವರ ಎಡಗೈ ಸ್ವಾಧೀನ ಕಳ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ಗುರುದತ್ ಅವರಿಗೆ ಎಡಗೈ ಸ್ವಾಧೀನ ಇಲ್ಲ. ಹೀಗಾಗಿ ಹೊರಗೆಲ್ಲೂ ಕೆಲಸ ಮಾಡಲ್ಲ. ಮನೆಗೆ ಒಂಥರ ಪ್ರಪಂಚ. ಇವತ್ತು ಎಲ್ಲರ ಮುಂದೆ ನಗ್ತಾ ಇರೋ ಸ್ವಾತಿಯವರು ತಮ್ಮೆಲ್ಲ ನೋವುಗಳನ್ನು ತಾವೊಬ್ಬರೇ ನುಂಗ್ಕೊಂಡು ಬೇರೆಯವರ ಮುಂದೆ ನಗ್ತಾ ಇದ್ದಾರೆ. ನಿಜಕ್ಕೂ ಇವರನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.